ಕರ್ನಾಟಕ ಮೀಡಿಯಾ ನ್ಯೂಸ್. ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಹಿರಿಯೂರಿನಲ್ಲಿ ಕೆಇಡಿ ಇಂಜಿನಿಯರ್ ಆಗಿ ನಿವೃತ್ತರಾದಂಥ 91 ವರ್ಷದ BN ನರಸಿಂಹಯ್ಯರವರ ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ವಿಶೇಷವಾಗಿ 91 ವರ್ಷದ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ. ಅದು ಯಾವ ರೀತಿ ಅಲ್ಲಿನ ಬಂದಿರತಕ್ಕಂಥ ಹಿರಿಯ ಮುಖಂಡರುಗಳು, ಹೋರಾಟಗಾರರು, ಪತ್ರಕರ್ತರು ಎಲ್ಲರೂ ಕೂಡ ಆ ವಿಚಾರವಾಗಿ ನಿಮಗೆ ಸುಂದರವಾದ ಒಂದು ದೃಶ್ಯ ಮತ್ತೆ ಅವರ ಭಾವನೆಗಳನ್ನ ಯಾವ ರೀತಿ ಹಂಚ್ಕೊಂತಾರೆ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ, ಇವತ್ತು ಆಗಮಿಸಿದೀವಿ BN ನರಸಿಂಹಯ್ಯರವರ 90ನೇ ವರ್ಷದ ಹುಟ್ಟುಹಬ್ಬ ಆಚರಣೆಗೆ ಆಗಮಿಸಿದೀವಿ. ಅವರು ಇದುವರೆಗೂ ಸರ್ಕಾರಿ ನೌಕರರಾಗಿ ಕೆಲಸ ಮಾಡಿ ರಿಟೈರ್ಡ್ ಕೂಡ ಆಗಿದ್ದಾರೆ. ಇವತ್ತು 90 ವರ್ಷದ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ಆಚರಿಸ್ಕೊಂತ ಇದ್ದಾರೆ. ಅವ್ರ ಬಗ್ಗೆ ಇಲ್ಲಿ ಗೊತ್ತಿರ್ತಕ್ಕಂಥ ಎಲ್ಲ ಕೆಲವು ಮುಖ್ಯ ನಮ್ಮ ಹಿರಿಯರನ್ನ ಸಂಪೂರ್ಣವಾಗಿ ಅವ್ರ ಬಗ್ಗೆ ಮಾಹಿತಿನ ಎಲ್ಲ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಸಾಧನೆಗಳ ಬಗ್ಗೆ ಮಾತಾಡಿಸ್ತಾ ಹೋಗೋಣ ವೀಕ್ಷಕರೇ. ಬನ್ನಿ, ಇವತ್ತು ಹಿರಿಯೂರಿನ BN ನರಸಿಂಹಯ್ಯರವರ 90ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳೆಲ್ಲರೂ ಕೂಡ ಹೇಳ್ತಾ ಈ ಶುಭಾಶಯನ ಕೇಕ್ ಕಟ್ ಮಾಡೋದ್ರ ಮೂಲಕ ಇದನ್ನ ಮುಂದುವರ್ಸೋಣ. ಹುಟ್ಟು ಹಬ್ಬದ ಶುಭಾಶಯಗಳು ಸರ್. ಕಟ್ಟಿದ್ಮೇಲೆ ಮಾಡಿ ಯಾರನ್ನ ಫ್ಯಾನ್ ಆಫ್ ಮಾಡ್ಬೇಕ? ಇಲ್ಲ ಅದು ಹೆಚ್ಚಿದ್ ಬೇಡ, ಹೆಚ್ಚಿ ಅದು ಕರೆಕ್ಟ್ ಆಗಿ ಇಟ್ಟಿದ್ದೀರಾ? ಬಿಡಿ ಹಿರಿಯ ಸಾಹಿತಿಗಳ ಅಲ್ಲಿ ನೀವು ಕುತ್ಕೊಂಡ್ಬಿಡ್ರಿ. ಹುಟ್ಟುಹಬ್ಬನ ಇವತ್ತು ಆಚರಿಸ್ಕೊಂತ ಇದ್ದಾರೆ. ನಿವೃತ್ತ KEB ಅಭಿಯಂತರರು 90ನೇ ವರ್ಷದ ಹುಟ್ಟುಹಬ್ಬ ವೀಕ್ಷಕರೇ ಇದು. ಇಲ್ಲಿಗೆ ಆಗಮಿಸಿರ್ತಕ್ಕಂಥ ನಮ್ಮ ರೈತ ಹೋರಾಟಗಾರರಿದ್ದಾರೆ, ಹಾಗೆ ನಮ್ಮ ಹಿರಿಯ ಮುಖಂಡರಾದ ಧನಂಜಯನವರಿದ್ದಾರೆ, ಹಾಗೆ ನಮ್ಮ ಎಲ್ಲ ಶಿಕ್ಷಕರು ಕೂಡ ಇದ್ದಾರೆ, ನಮ್ಮ ನೆಚ್ಚಿನ ಶಿಕ್ಷಕರು. ಈಗ ನಮ್ಮ ನರಸಿಂಹಯ್ಯ ಸರ್ ಅವರ ಒಂದೆರಡು ಮಾತನ್ನ ಆಸನ ಅಂತ ಆರೋಗ್ಯವಾಗಿರ್ತವೆ. ಹಾಗಾಗಿ ಇಂಥದ್ದೊಂದು ಕಾರ್ಯಕ್ರಮ ಇರ್ತದೆ, ಎಲ್ಲರೂ ಸೇರೋದು, ಒಂದು ಮಾತಾಡೋದು, ಒಂದು ನಗೋದು, ಇದು ಆರೋಗ್ಯದ ಗುಟ್ಟು. ಅಂತದ್ದೊಂದು ಕಾರ್ಯಕ್ರಮವನ್ನು ಆಗು ಮಾಡಿರುವ ಧನಂಜಯ ಕುಮಾರ್ ಅವರಿಗೆ ಧನ್ಯವಾದನ ಹೇಳ್ತೀನಿ. ನರಸಿಂಹಯ್ಯ ಸರ್ ಇನ್ನು ಹೆಚ್ಚು ಕಾಲ ಬಾಳಿ ಸರ್, ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ, ನೀವು ಚೆನ್ನಾಗಿದ್ದೀರಿ, ಬಹಳ ಖುಷಿ ನಾವಿದೀವಿ. ನಿಮ್ಗೆ ಏನೇ ಕಷ್ಟ ಬರ್ಲಿ, ನಿಮ್ಮ ಎಲ್ಲ ಕಷ್ಟ ಮತ್ತು ಸುಖಗಳನ್ನ ನಾವೆಲ್ಲ ಭಾಗಿಯಾಗ್ತೀವಿ. ಇಂಥದ್ದೊಂದು ಕೆಲಸವನ್ನ ಇವತ್ತು ಧನಂಜಯ ಕುಮಾರ್ ನಮ್ಮನ್ನೆಲ್ಲ ಸೇರಿಸಿರೋದು ನನಗೆ ಬಹಳ ಖುಷಿ. ನಾನು ಯಾರು ಬಿಟ್ಟು ಒಬ್ಬಕ್ಕೂ ಹೋಗಿಲ್ಲ. ನನ್ನ ತಿಳಿದ ಮಟ್ಟಿಗೆ ನಮ್ಮ ಮನೆಗೆ ಏನ್ ಮಾಡಿದ್ರು ನಾನು ಹೋಗಲ್ಲ. ಇವತ್ತು ನಾನು ಬಂದಿದ್ದೀನಿ ಅಂದ್ರೆ ಅವ್ರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಗೌರವ, ನಾನು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಗೌರವ ಅಂತ ಹೇಳಿ ಅವ್ರನ್ನು ಹೆಚ್ಚು ಕಾಲ ಬಾಳ್ಲಿ, ನಗ್ತಾ ಇರ್ಲಿ, ದೇವರ ಆರೋಗ್ಯ ಕೊಡ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಿಮಗೆ ಎಷ್ಟು ವರ್ಷದಿಂದ ಗೊತ್ತು ಅವರ ಸಾಧನೆಗಳು ಏನು, ಕಾರ್ಯ ಸಾಧನೆಗಳು, ಅವ್ರು ನೆರೆದು ಬಂದಂತ ಹಾದಿಗಳ ಬಗ್ಗೆ ಒಂದೆರಡು ಮಾತು. ನನಗೆ ಶ್ರೀ ನರಸಿಂಹಯ್ಯರು ಸುಮಾರು ಒಂದು 35 ವರ್ಷದಿಂದನೂ ನನಗೆ ಗೊತ್ತು. ಯಾಕಂದ್ರೆ ಅವರು ಇಂಜಿನಿಯರ್ ಆಗಿ ಒಳ್ಳೆ ಕೆಲಸ ಮಾಡಿ ನಿವೃತ್ತಿ ಹೊಂದಿ, ನಿವೃತ್ತಿ ಆದ್ರೂ ಎಲ್ಲರ ಜೊತೆಗೂ ಪ್ರೀತಿ ವಿಶ್ವಾಸ ತಂದಿರು. ಬೆಳಿಗ್ಗೆ ಆಗ್ಲಿ ಸಾಯಂಕಾಲ ಆಗ್ಲಿ ಹಿರಿಯೂರು ನಗರದಾಗೆ ಎಲ್ಲಾ ಕಡೆ ಅಡ್ಡಾಡಿ, ಮೇನ್ ರೋಡ್ನಾಗ, ಒಳ್ಳೆ ರೋಡ್ನಾಗ ಎಲ್ಲ ಅಡ್ಡಾಡಿ ಎಲ್ಲರಿಗೂ ಮಾತಾಡ್ಸ್ಕೊಂಡು ಲವಲವಿಕೆಯಿಂದ ಇದ್ರು. ಅವ್ರಿಗೆ ಇವತ್ತು 90 ವರ್ಷ ತುಂಬಿ ಇವತ್ತು 91 ವರ್ಷಕ್ಕೆ ಕಾಲಿಡ್ತಾ ಇದ್ರೆ ಆ ಭಗವಂತ ಅವ್ರಿಗೆ ಇನ್ನೂ ಆರೋಗ್ಯ ಹೆಚ್ಚಿನದಾಗಿ ಕೊಡ್ಲಿ. ಇಲ್ಲಿರೋ ಎಲ್ಲ ಸಹಪಾಠಿಗಳೊಂದಿಗೆ ಅವ್ರು ನಗನಾಗ್ತಾ ಇರ್ಲಿ.
ಯಾಕಂದ್ರೆ ಅವ್ರು ಮಾಡಿರೋ ಕಾರ್ಯ, ಆ ಪ್ರಾಮಾಣಿಕತೆ ಇವತ್ತೆಲ್ಲಿ ಉಳಿದಿಲ್ಲ. ಅವ್ರು ನೋಡಿ ನಾವೆಲ್ಲ ಅವ್ರ ಮಾರ್ಗದಲ್ಲಿ ನಡ್ಕೋಬೇಕು. ಯಾಕಂದ್ರೆ ಇವತ್ತು ಅವರು ನಿವೃತ್ತಿಯಾಗಿ ಸುಮಾರು ಒಂದು 30-32 ವರ್ಷ ಆದ್ರೂ ಇವತ್ತು ಅವರು ಎಲ್ಲರ ಅನ್ಯೋನ್ಯವಾಗಿದ್ದಾರೆ. ಮುಂದೆ ಭಗವಂತ ಇನ್ನು ಹೆಚ್ಚಿನದಾಗಿ ಆರೋಗ್ಯ ಕೊಟ್ಟು ಈ ಭಾಗದಾಗ ಎಲ್ಲರ ಜೊತೆ ಲಲ್ಲವಿಕೆ ಇರಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಮಸ್ಕಾರ. ಹಾಗೆ ನಮ್ಮ ನಮಸ್ಕಾರ ಸರ್ ಎಲ್ಲರಿಗೂ. ಕನ್ನಡ ಮನಸ್ಸಿನ ಎಲ್ಲ ನರಸಿಂಹಯ್ಯ ಸರ್ ಅವ್ರನ್ನು ನಾನು ಹೆಸರನ್ನು ಕೇಳಿದ್ದೆ. ನಮ್ಗೆ ತುಂಬಾ ಅವರು ಹೆಸರು ಕೇಳಿದಂತ ಸಂದರ್ಭದಲ್ಲಿ ಅವರು ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಜಿನಿಯರ್ ಆಗಿ ನಮ್ಮ ಹಿರಿಯರಿಗೆ ಏನು ಬೇಕೋ ಸೌಲಭ್ಯಗಳನ್ನು ಆಗಿನ ಕಾಲದಲ್ಲಿ ಇರ್ತಕ್ಕಂತಹ ಮೂಲಭೂತ ಸೌಕರ್ಯಗಳು ಬಹಳಷ್ಟು ಕಡಿಮೆ ಇದ್ವಿ, KB ಕೆಲಸಗಳಂತೇಳಿ. ಅಂತಹ ನಮ್ಮ ತಾಲೂಕಿಗೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಇವತ್ತು ಹಿರಿಯರು ಅಭಿವೃದ್ಧಿ ಆಗೋದಕ್ಕೆ ಬಹಳಷ್ಟು ಅವರ ಕೊಡುಗೆ ಅಂತ ಹೇಳಿದ್ರೆ ಬಹಳಷ್ಟು ಶ್ರಮಿಸಿದ್ದಾರೆ. ಅವ್ರಿಗೆ ಈಗ 91ನೇ ವರ್ಷ ಕಾಲಿಡ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಯುವಕರು ಸಮೇತನೂ ಅಂತಹ ಒಂದು ಗಟ್ಟಿಮುಟ್ಟಾಗಿಲ್ಲ. ಅಂತಹ ಒಂದು ಗಟ್ಟಿಮುಟ್ಟಾಗಿ ಅಂದ್ರೆ ಅವರ ಮನಸ್ಸು, ಅವರಲ್ಲಿರ್ತಕ್ಕಂಥ ಕನ್ನಡತನ ಮತ್ತೆ ಕಾವ್ಯಗಳನ್ನು ರಚನೆ ಮಾಡೋದ್ರಲ್ಲೂ ಮತ್ತು ಕನ್ನಡ ಸಾಹಿತ್ಯಕ್ಕೆ ಅಪಾರವಾಗಿರ್ತಕ್ಕಂಥ ಸೇವೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತಮ್ಮಿಂದ ನಾನು ತಿಳ್ಕೊಂಡಿದ್ದೀನಿ. ಅದು ಅವ್ರಿಗೆ ಇನ್ನೂ ನನಗೆ ಒಂದ್ ಸರ್ ಒಂದು ಮಾತು ಹೇಳಿದ್ರು. ಅವರ ನಿರ್ವಹಿಸಬೇಕಾದಂತ ಒಂದು ಸಂದರ್ಭದಲ್ಲಿ ಒಂದೇ ₹1 ಲಂಚದ ಒಂದೇ ಒಂದು ಅವರು ಪ್ರಾಮಾಣಿಕತೆಯಿಂದ ಆಯ್ತಲ್ಲ ಸರ್, ಅವೆಲ್ಲ ಇವತ್ತಿನ ದಿನ ನೋಡಿದ್ರೆ ಲಂಚ ಇಲ್ದಲೆ ಯಾವ ಕೆಲಸ ಕೂಡ ಆಗ್ತಾ ಇಲ್ಲ. ಅಂತ ಒಂದು ಪ್ರಾಮಾಣಿಕತೆಯಲ್ಲಿ ಅವರು ಕೆಲಸ ಮಾಡಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಮಾತು ತಿಳಿಸಿದ್ದಾರೆ. ಆ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವ್ರ ವ್ಯಕ್ತಿತ್ವ ಎಲ್ಲಾ ಕಡೆನೂ ಬೆಳೀತತೆ. ಅವರ ಒಂದು ಆರೋಗ್ಯ ಎಲ್ಲರೂ ದೇವರು ಕಾಪಾಡ್ತಾನೆ, ಮತ್ತು ಅವರ ಕುಟುಂಬನೂ ಕೂಡ ಅದೇ ರೀತಿ ಅವರಿಗೂ ಕೂಡ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಒಂದು ಪರವಾಗಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಅನ್ಸಿತ್ತು. ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ನಿಜಲಿಂಗಪ್ಪ ಅಂತ ಹೇಳಿ. ನಾವು ಮಕ್ಕಳ ಸಾಹಿತ್ಯ ವೇದಿಕೆ ಅಧ್ಯಕ್ಷರು. ನಮ್ಮ ನರಸಿಂಹಯ್ಯ ಸರ್ ನಮಗೂ ಬಹಳ 30 ವರ್ಷದಿಂದಲೂ ಕೂಡ ಒಡನಾಟ ಸಂಬಂಧ ಇದೆ. ನಮ್ಮ ಮಕ್ಕಳ ಸಾಹಿತ್ಯ ವೇದಿಕೆಯಲ್ಲಿ ನಿರ್ದೇಶಕರಾಗಿ ಸೇವೆಯನ್ನ ಮಾಡ್ತಾ ಇದ್ರು. ಬಹಳ ಉತ್ತಮವಾಗಿ ಅವತ್ತಿಂದಲೂ ಕೂಡ ಬಹಳ ನಿಷ್ಠೆ ಪ್ರಾಮಾಣಿಕ. ಅವ್ರು ಹೇಳ್ತಿದ್ದು ನಾವು ಸಭೆ ಸಮಾರಂಭಗಳಲ್ಲಿ ನಿಷ್ಠೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಸರಳತೆ ಇರಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ಹೆಸರಾಗಿರ್ತಕ್ಕಂಥ ನರಸಿಂಹಯ್ಯ ಸರ್ ಅವರ ಹುಟ್ಟುಹಬ್ಬದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ವಿ. ಆ ಭಾಗ್ಯ ಭಗವಂತ ಅವರಿಗೆ ಒಳ್ಳೆ ಇನ್ನೂ ಆರೋಗ್ಯ ಆಯುಷನ್ ಕೊಡ್ಲಿ ಅಂತ ಹೇಳಿ ಕೇಳ್ಕೊಳ್ತೀವಿ. ನರಸಿಂಹ ಸಾರ್ ಬಗ್ಗೆ ಕೇಳಿದ್ದೆ, ಬಟ್ ನೋಡಿರ್ಲಿಲ್ಲ. ನನ್ನ ಲೈಫಲ್ಲಿ ಇದೆ ಫಸ್ಟ್ ದರ್ಶನ. ಇದಕ್ಕೆ ಧನಂಜಯ್ ಕುಮಾರ್ ಸರ್ಗೆ ಹೃದಯಪೂರ್ವಕ ಅವರಿಗೆ ಧನ್ಯವಾದಗಳು. ಸೊ 90 ವರ್ಷ ಅಂದ್ರೆ ಅದು ಇನ್ನ 100 ಅಲ್ಲ 200 ವರ್ಷ ಆಗ್ಲಿ ಅನ್ನೋದು ಅವರ ನಮ್ಮೆಲ್ಲರ ಆಯ್ಕೆ. ಮತ್ತೆ ಅವರ ಆಯಸ್ಸು ಆರೋಗ್ಯ ಭಗವಂತ ಚೆನ್ನಾಗಿಟ್ಟು ಕಾಪಾಡ್ಲಿ. ಇನ್ನ ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ನಾನು ಚಿಕ್ಕಂದಿನಿಂದಲೂ ಬಹಳ ವರ್ಷಗಳಿಂದಲೂ ನರಸಿಂಹಯ್ಯ ಸರ್ ಅವ್ರನ್ನ ಚೆನ್ನಾಗಿ ನೋಡಿದ್ದೀನಿ. ಹಾಗೆ ಒಂದ್ ಸಂತೋಷ ಅಂದ್ರೆ ನಮ್ಮ ಧನಂಜಯಣ್ಣವರ ಸೋದರ ಮಾವ ಮತ್ತು ಅವರ ಸೋದರಿಯ ಪತಿಯೂ ಹೌದು ಅನ್ನೋದು ಬಹಳ ಸಂತೋಷವಾದ ವಿಚಾರ. ಅವ್ರನ್ನ ಇವತ್ತು ನೋಡ್ತಾ ಇದ್ರೆ ಖಂಡಿತವಾಗಿ ಹೇಳಿ ಆ ಭಗವಂತನಲ್ಲಿ ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊಂತ ಇದ್ದೀನಿ. ಎಲ್ಲರಿಗೂ ನಾವು ನಮಸ್ಕಾರಗಳು. ನಮ್ಮ ಸೋದರ ಮಾವಾದಂತ ನರಸಿಂಹಯ್ಯರವರ 91ನೇ ಹುಟ್ಟುಹಬ್ಬಕ್ಕೆ ತಾವೆಲ್ಲರೂ ಆಗಮಿಸಿರೋದು ನನಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಅವ್ರಿಗೆ ಒಂದು ಇಳಿ ವಯಸ್ಸಿನಲ್ಲಿ ಒಂದು ಸಂತೋಷ ತರಬೇಕು ಹಾಗೆ ಅಂತ ಅಂದ್ರೆ ಸಂತೋಷಗಳೇ ನಾಳೆ ಮಾಡೋಣ. ಅವ್ರಿಗೆ ಹೇಳ್ಬೇಕಲ್ಲ, ಹೇಳ್ದೇನೆ ಅರ್ಜೆಂಟ್ ಮಾಡೋದು ಬೇಡ ಅಂತ ಹೇಳಿ ತಮ್ಮೆಲ್ಲರಿಗೂ ನನ್ನ ಫೋನ್ ಕರೆ ಮುಖೇನ ನೀವು ಬಂದ್ರಿ. ಅದರಲ್ಲೂ ನಮ್ಮ ಸಾಹಿತಿಗಳು ಬಂದಿದ್ದು ನನಗೆ ತುಂಬಾ ಸಂತೋಷ. ನನ್ನ ಶಿಷ್ಯ ಅವನು ಸಾಹಿತಿ ಇದ್ದಾನೆ, ನನಗೆ ತುಂಬಾ ಸಂತೋಷ. ನಿಜಲಿಂಗಪ್ಪ ಇರ್ಬೋದು, ಜಗದೀಶ್ ಇರ್ಬೋದು, ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಇರ್ಬೋದು, ಮೈಕಲ್ ಇರ್ಬೋದು, ರೈತ ಸಂಘದ ನಮ್ಮ ವರ್ಕೇರಪ್ಪ ಇರ್ಬೋದು, ನಮ್ಮ ಅಕ್ಕ ಸೋದರಕ್ಕ ಅರುಣಾಕ್ಷಿ, ನಮ್ಮ ತಾಯಿ ತಮ್ಮ, ನಮ್ಮ ತಾಯಿ ಇದೆ ಅವರ ಅಕ್ಕನ ಮಗಳನ್ನ ನಾನು ಕೊಟ್ಟಿರ್ತೀನಿ, ತಮ್ಮ ಅರುಣಾಕ್ಷಿ ದೇವಿ. ನಾನು ಒಂದೇ ಒಂದು ನಮ್ಮ ಅವರಲ್ಲಿ ವಿಷಯ ಹೇಳ್ತೇನೆ, 2 ವಿಷಯ ಹೇಳ್ತೇನೆ. ನಾನು 72-73 ಅವರು ಬನಹಟ್ಟಿನಲ್ಲಿ ಇಂಜಿನಿಯರ್ ಇರ್ತಾರೆ. ಕತ್ಲು ಆ ಕಡೆ ಉತ್ತರ ಕರ್ನಾಟಕ ಕತ್ಲು, ರಸ್ತೆ ಇಲ್ಲ, ಬೆಳಕಿಲ್ಲ. ಆ ಬನಹಟ್ಟಿ ಬಿಡಿ ಜೊತೆಯವ್ರ ಊರು, ಅಲ್ಲಿ ಇಂಜಿನಿಯರ್ ಇರ್ತಾರೆ. ನಮ್ಮಣ್ಣ ಮೊದಲೇ ಹೋಗಿರ್ತಾನೆ, ನಾನು ಆಮೇಲೆ ಹೋಗ್ತೀನಿ. ಹೋದಾಗ ಏನಾಗ್ಬಿಡುತ್ತೆ, ಅವರು ಫೀಲ್ಡ್ ಹೋಗಿರ್ತಾರೆ ನಮ್ಮ ಅವರು ಲೈನ್ ಎಡಿಸ್ಲಿಕ್ಕೆ. ಯಾರೋ ಒಬ್ರು ಬಂದು ಅಲ್ಲಿ ಲೈಗೆಗಳು, ಕೈಮಗಳು, ಬಟ್ಟೆ ಸೀರೆಗಳು, ರೇಷ್ಮೆ ಸೀರೆ ಅವೆಲ್ಲ ಯಾರಿಗೂ ಪವರ್ ಬೇಕಿರುತ್ತೆ, ಒಂದು ಕವರ್ ತಂದು ಸಾಹೇಬ್ರಿಲ್ಲ ಅಂತಾರೆ. ನಮ್ಮಣ್ಣ ಕೂಡ ಅಂತ ಇಸ್ಕೊಂಡ್ಬಿಡ್ತಾನೆ.
ಇಸ್ಕೊಂಡು ನೋಡಿದ್ರೆ ದುಡ್ಡು ಇರುತ್ತೆ. ನನಗೊಂದು 100 ಇಸ್ಕೊಂಡಿದ್ದು, ನನಗೊಂದು 100, ಅವನೊಂದು ಹಂಗೆ ಬರ್ತಿರುತ್ತೆ. ಸಂಜೆ ನಮ್ಮ ಮಾವರು ಬರ್ತಾರೆ, ಯಾರ ಕವರ್ ಕೊಟ್ರು ಅಂತಾರೆ. ಯಾರೋ ಹೇಳಿದ್ ನನಗೆ ಕಾರಣಕ್ಕೆ ನಮ್ಮ ಮಾವರು ನಮ್ಮ ಅಣ್ಣನ್ ಬೈತಾರೆ. ಬೆಳಗ್ಗೆ ಅವನಿಗೆ ಕೊಟ್ಬಿಡಕ್ ನೋಡಿ ಏಡಿಯಟ್ ಗಡ ಬೆಳ್ತದೆ. ಅಂದ್ರೆ ಎಷ್ಟು ಪ್ರಮಾಣಿಕರು ಅನ್ನೋದಕ್ಕೆ ನಾನು ಆಗಿನ ಕಾಲ. ಸರಿ, 96, 97 ಇಲ್ಲಿ ಡಿ.ಮಂಜುನಾಥ್ ಬರ್ತಾರೆ, ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ರೈತ ಸಂಘದ ಕೆಂಗಳಿಗೂ ಗುರಿ ಆಗ್ಬಿಡ್ತಾರೆ. ಯಾವ ಕಾಂಟ್ರಾಕ್ಟ್ ಹತ್ರ ₹1 ಇಸ್ಕೊಂಡಲ್ಲ, ಯಾರ ಹತ್ರ ಇಸ್ಕೊಂಡಲ್ಲ. ಅದು ಅವ್ರ ಸ್ವಭಾವ. ಅವ್ರ ಮನಸ್ಸು ಮಾಡಿದ್ರೆ ಎಷ್ಟು ಬೇಕಾದ್ರೆ ದುಡ್ದಿರ್ಬೋದಾಯ್ತು. ಆ ಪ್ರಾಮಾಣಿಕತೆಗೆ ಅದಕ್ಕೋಸ್ಕರ ಅವರು 91 ಕಾಲ ಇಟ್ಟಿದ್ದಾರೆ ಅಂತ ನನ್ನ ಭಾವನೆ. ಹಾಗೆ ನಾನು ಅದನ್ನು ಹೊಗಳ್ಬಾರ್ದು, ಯಾಕಂದ್ರೆ ಕುಟುಂಬಸ್ಥನಾಗಿ ಹೊಗಳ್ಬಾರ್ದು. ಆದ್ರೆ ಅವರ ಸೇವೆಯನ್ನು ಅನಿವಾರ್ಯವಾಗಿ ನಾವು ಅವರ ಪ್ರಾಮಾಣಿಕತೆ ಈ ದೇಶಕ್ಕೆ ಬೇಕಾಗಿದೆ. ಈ ದೇಶದ ಜನ, ಈ ದೇಶದ ರಾಜಕಾರಣಿಗಳು ಕಲಿಬೇಕಾಗಿದೆ. ಅದೇನ್ ಮಾಡುದು, ಹುಟ್ಟುಹಬ್ಬವನ್ನು ಇಲ್ಲ ಆಚರಿಸ್ತಿದ್ವಿ, ಬೇರೆ ಕಡೆ ಆಚರಿಸಿದ್ರೆ ಅದನ್ನ ಹೇಳ್ಬಹುದು. ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಖಂಡಿತ ಇಂಥ ಅವ್ರ ಮಾರ್ಗದರ್ಶನ ಈ ಸಮಾಜಕ್ಕೆ ಬೇಕಾಗಿದೆ. ಅವರ ಒಂದು ಸೇವಾ ಅವಧಿಯಿಂದ ಹಿಡಿದು ಇಲ್ಲಿವರೆಗೂ 30 ವರ್ಷಗಳ ಕಾಲ ಅಂತ ಅದೇನು ನಿವೃತ್ತಿಯ ನಂತರವೂ 30 ವರ್ಷಗಳ ಕಾಲವನ್ನ ಅವರು ತುಂಬಾ ಸಶಕ್ತವಾಗಿ ಪಯಣಿಸಿದ್ದಾರೆ. ಅಂದ್ರೆ ಅದು ಅವರು ಆಹಾರ ಪದ್ಧತಿಯನ್ನು ಒಳಗೊಂಡಂತೆ ಅವರ ಮನಸ್ಸು ತುಂಬಾ ಚಿತ್ತ ನಿರ್ಮಲ ಶಾಂತತೆ ಇರೋದ್ರಿಂದ ಇಷ್ಟೆಲ್ಲ ಸಾಧ್ಯ ಆಗಿದೆ ಅಂತಕ್ಕಂಥದ್ದು ನನ್ನ ಮಾತುಗಳು. ಅವರಿಗೆ ಇನ್ನಷ್ಟು ಆಯುಷ್ ಸಿಗ್ಲಿ, ಅವರು ಇನ್ನಷ್ಟು ಮಾರ್ಗದರ್ಶನವನ್ನ ಈ ಸಮಾಜಕ್ಕೆ ನೀಡ್ಲಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ಭಗವಾನ್ ಬುದ್ಧರನ್ನ ನೆನೆಯುತ್ತಾ ಅವರ ಒಂದು ಪರಿವರ್ತನಾ ಗೀತೆಯನ್ನ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ಸಮ್ಮಾ ಸಂಬುದ್ಧ ಮಹಾಮಾಯ್ ನಂದನ, ಸಮ್ಮಾ ಸಂಬುದ್ಧ ಮಹಾಮಾಯ್ ನಂದನ, ಸಮ್ಮಾ ಸಂಬುದ್ಧ ಮಹಾಮಾಯ್ ನಂದನ, ಸಮ್ಮಾ ಸಂಬುದ್ಧ ಮಹಾಮಾಯ್ ನಂದನ, ಮಾಯಾನಂದನ ಮಹಾಮಾಯೆಯ ನಂದನ, ಮಾಯಾನಂದನ ಮಹಾಮಾಯೆಯ ನಂದನ, ನಿಶಾಮ ಕೋಮಲ ನಿಷ್ಕಾಮ ನಿರ್ಮಲ, ಮಾಯಾನಂದನ ಮಹಾಮಾಯನಂದನ, ನೀನೇ ಸತ್ಯ, ನೀನೇ ನಿತ್ಯ, ನೀನೇ ಪೂರ್ಣ ನೇತ್ರ, ನೀನೇ ಪ್ರಜ್ಞಾ, ನೀನೇ ಕರುಣ, ನೀನೇ ಮಹಾಮಿತ್ರ, ಸಮ್ಮಾ ಸಂಬುದ್ಧ ಮಹಾಮಾಯ್ ನಂದನ, ಸಮ್ಮಾ ಸಂಬುದ್ಧ ಮಹಾಮಾಯ್ ನಂದನ, ಮಾಯಾನಂದನ ಮಹಾಮಾಯೆಯ ನಂದನ, ಮಾಯಾನಂದನ ಮಹಾಮಾಯೆಯ ನಂದನ, ನೀನೇ ಪರಿಪೂರ್ಣ, ನೀ ಬೀರು ನಮಗೆ ಕಿರಣ, ನೀನೇ ಪರಿಪೂರ್ಣ, ನೀ ಬೀರು ನಮಗೆ ಕಿರಣ, ಮಾಯಾನಂದನ ಮಹಾಮಾನಂದನ, ಮಾಯಾನಂದನ ಮಹಾಮಾನಂದನ, ನೀನೇ ಸದ್ಗುರು ಧ್ಯಾನದ ಮೂಲ, ನೀನೇ ಪೂರ್ಣ ನೇತ್ರ, ಭೂಮಿಯನ್ನುದ್ದಿಸಿದ ಸಕಲ ಜ್ಞಾನಕ್ಕೂ ನೀನೇ ಮಹಾಮಿತ್ರ, ಸಮ್ಮಾ ಸಂಬುದ್ಧ ಮಹಾಮಾಯ್ ನಂದನ, ಸಮ್ಮಾ ಸಂಬುದ್ಧ ಮಹಾಮಾಯ್ ನಂದನ, ಮಹಾಮಾಯ್ ನಂದನ, ಮಹಾಮಾಯ್ ನಂದನ. ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೇಮಿ ಇದಕ್ಕೋಸ್ಕರ ನಾವು ತುಂಬ ಚಿರುಣಿ ಆಗಿರ್ತೀನಿ. ಯಾವಾಗೂ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಾ, ಅದರಿಂದ ನಾವು ನನ್ನ ಜೀವನ ಇರುವವರೆಗೂ ನಿಮ್ಮನ್ನ ಜ್ಞಾಪಿಸ್ಕೊಂಡು ವೀಕ್ಷಕರೇ, ಕೇಕ್ ಬರೀ ನಾವು ಮಾತ್ರ ತಿನ್ನಲ್ಲ, ಖಂಡಿತ ನೀವು ತಿನ್ಬೇಕು. ತಗೊಳ್ಳಿ, ಕೇಕ್ ಕಟ್ ಮಾಡಿದ್ದಾರೆ ನಮ್ಮ ನರಸಿಂಹಯ್ಯ ಸರ್ ಅವರ ಹುಟ್ಟುಹಬ್ಬ. ಇದು ವೀಕ್ಷಕರೇ, ಇವತ್ತು ಹಿರಿಯ ನಮ್ಮ ನಾಗರಿಕರಾಗಿರ್ತಕ್ಕಂಥ ಡಿ.ಎನ್. ನರಸಿಂಹಯ್ಯರವರ ಹುಟ್ಟುಹಬ್ಬ ಈ ರೀತಿ ಇತ್ತು. ಅವರ ನೆರೆದು ಬಂದಂತ ಹಾದಿಗಳು ಕೆಲವು ನೆನಪಿಸಿ ಇದನ್ನ ನಿಮ್ಮೆಲ್ಲರ ಮುಂದೆ ಪ್ರಸಾರ ಪಡಿಸೋದಕ್ಕೆ ನಿಮಗೂ ಈಗ ಎಷ್ಟೋ ಜನಕ್ಕೆ ಏನೇನು ಎತ್ತ ಅದ್ರ ಡೀಟೇಲ್ಸ್ ಅಂದ್ರೆ ಅವರು ಮಾಡಿದಂತ ಕಾರ್ಯ ಸಾಧನೆಗಳ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿನ ಕೊಟ್ಟು ಒಂದು ಹುಟ್ಟುಹಬ್ಬನ ಆಚರಣೆನ ಆಚರಿಸಿರೋದನ್ನ ತಮ್ಮ ಮುಂದೆ ಪ್ರಸಾರ ಪಡಿಸ್ತಾ ಇದ್ದೀನಿ. ನಮಸ್ಕಾರ.